ಜಾತಕದಲ್ಲಿ ಕೆಲವು ನಿರ್ದಿಷ್ಟ ಗ್ರಹ ಸಂಯೋಜನೆಗಳು ವ್ಯಕ್ತಿಯ ಲೈಂಗಿಕ ಶಕ್ತಿ, ಕಾಮಾಸಕ್ತಿ ಮತ್ತು ಸಂತಾನ ಸಾಮರ್ಥ್ಯದ ಮೇಲೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಜ್ಯೋತಿಷ್ಯ ಶಾಸ್ತ್ರ ಸ್ಪಷ್ಟವಾಗಿ ಸೂಚಿಸುತ್ತದೆ. ಲಗ್ನದಲ್ಲಿ ಕೇತು ಇರುವುದರಿಂದ ವ್ಯಕ್ತಿಯಲ್ಲಿ ಸಹಜ ಕಾಮಾಸಕ್ತಿ ಕಡಿಮೆಯಾಗಬಹುದು ಹಾಗೂ ಲೈಂಗಿಕ ಜೀವನದ ಕಡೆ ನಿರಾಸಕ್ತಿ ಅಥವಾ ವೈರಾಗ್ಯ ಭಾವನೆ ಹೆಚ್ಚಾಗುವ ಸಾಧ್ಯತೆ ಇದೆ. ಇದು ದೇಹಕ್ಕಿಂತ ಹೆಚ್ಚು ಮನಸ್ಸಿನ ಮಟ್ಟದಲ್ಲಿ ಪರಿಣಾಮ ಬೀರುತ್ತದೆ. ಅದೇ ರೀತಿ ಶನಿ ಮತ್ತು ಗುರು ಗ್ರಹಗಳು ದುರ್ಬಲ ಸ್ಥಿತಿಯಲ್ಲಿ ಇದ್ದರೆ ದೈಹಿಕ ಶಕ್ತಿ ಕುಂಠಿತವಾಗಿ ಲೈಂಗಿಕ ಉತ್ಸಾಹದ ಕೊರತೆ, ಸಂತಾನ ವಿಳಂಬ ಅಥವಾ ಸಂತಾನ ಸಮಸ್ಯೆಗಳು ಎದುರಾಗಬಹುದು. ಏಕೆಂದರೆ ಶನಿ ದೇಹದ ಸಹನಶೀಲತೆಯನ್ನು ಮತ್ತು ಗುರು ಸಂತಾನ ಹಾಗೂ ಜೀವಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ. ಜಾತಕದ 6ನೇ, 8ನೇ ಅಥವಾ 12ನೇ ಮನೆಗಳಲ್ಲಿ ಶುಕ್ರ ಮತ್ತು ಮಂಗಳ ಗ್ರಹಗಳು ದೋಷಪೂರ್ಣವಾಗಿ ಇದ್ದರೆ ಲೈಂಗಿಕ ಸಮಸ್ಯೆಗಳು, ದಾಂಪತ್ಯ ಅಸಮಾಧಾನ, ರಹಸ್ಯ ರೋಗಗಳು ಮತ್ತು ಶಕ್ತಿಯ ಅಸ್ಥಿರತೆ ಕಾಣಿಸಿಕೊಳ್ಳಬಹುದು. ಏಕೆಂದರೆ ಶುಕ್ರ ಲೈಂಗಿಕ ಆನಂದದ ಕಾರಕನಾಗಿದ್ದು ಮಂಗಳ ಶಕ್ತಿ ಮತ್ತು ಉತ್ಸಾಹದ ಪ್ರತಿನಿಧಿ. ಅಲ್ಲದೆ ರಾಹು, ಕೇತುಗಳ ತೀವ್ರ ಸಂಯೋಜನೆಗಳು ವ್ಯಕ್ತಿಯಲ್ಲಿ ಅಸಹಜ, ಅಸ್ಥಿರ ಅಥವಾ ಗೊಂದಲಭರಿತ ಲೈಂಗಿಕ ಆಸಕ್ತಿಗಳನ್ನು ಉಂಟುಮಾಡಿ ಮನಸ್ಸಿನಲ್ಲಿ ಅತೃಪ್ತಿ ಹಾಗೂ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ತಂದಿಡಬಹುದು. ಆದರೆ ಈ ಯೋಗಗಳು ಶಾಶ್ವತ ದೋಷಗಳಲ್ಲ. ಸರಿಯಾದ ಪರಿಹಾರ ಕ್ರಮಗಳನ್ನು ಅನುಸರಿಸಿದರೆ ಸಮಸ್ಯೆಗಳನ್ನು ಬಹಳ ಮಟ್ಟಿಗೆ ನಿಯಂತ್ರಿಸಬಹುದು. ಶುಕ್ರ ಶಾಂತಿ ಹೋಮ, ಕಾಮದೇವನ ಪೂಜೆ, ಆಯುರ್ವೇದ ಚಿಕಿತ್ಸೆಗಳು, ಸಾತ್ವಿಕ ಆಹಾರ, ಯೋಗ, ಧ್ಯಾನ ಮತ್ತು ನಿಯಮಿತ ಜೀವನ ಶೈಲಿ ದೇಹ ಮತ್ತು ಮನಸ್ಸಿನ ಸಮತೋಲನವನ್ನು ಪುನಃ ಸ್ಥಾಪಿಸಿ ಲೈಂಗಿಕ ಶಕ್ತಿ ಹಾಗೂ ದಾಂಪತ್ಯ ಸುಖವನ್ನು ಹೆಚ್ಚಿಸಲು ಸಹಾಯಕವಾಗುತ್ತವೆ. ಜ್ಯೋತಿಷ್ಯದ ಹೆಚ್ಚಿನ ಮಾಹಿತಿ ತಿಳಿಯಲು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.